ನೋಡಿ ಎಂಥ ಹಿಂಸೆಯಲ್ಲಿ. ಓ ಹೋ ಕಳ್ಕೊಬಿಟ್ಟದೆ ಗುರು. ಅಯ್ಯಯ್ಯೋ, ನೋಡಿ ಯಾವ ರೀತಿ ಕಳ್ಕೊಂಡಿದೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ. ಅದೇನೋ ಲೈನರ ಅದೇನೋ ಅಂತಾರೆ ಅದಕ್ಕೆ. ಸೊ ಅದು ಅಮಾವಾಸ್ಯೆ ದಿವಸ ನೋಡಿ ಈ ಥರ ವಾಹನಗಳು ಯಥೇಚ್ಛವಾಗಿ ಬರ್ತದೆ. ಬಟ್ ಈ ರೀತಿ ಆಗ್ಬಿಟ್ರೆ ಪಾಪ ತುಂಬ ಕಷ್ಟ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ತುಂಬ ಹಿಂಸೆ ಆಗುತ್ತೆ. ನೋಡಿ ಯಾವ ರೀತಿ ಕಳ್ಕೊಂಬಿಟ್ಟಿದೆ ಲೈನರ್, ಅದೇನಂತಾರೆ ಅದಕ್ಕೆ. ಕಾಣಿಸ್ತಾ ಇದೆಯಾ ನೋಡಿ. ಹೊಡ್ಕೊಂಬಿಟ್ಟಿದ್ಯಾ? ಹಿಂದೆ ಎಲ್ಲ ಉಜ್ಕೊಂಬಿಡದೆ ಗೌರ್ಮೆಂಟ್ ನಡುವೆ. ಸರಿ, ಇದು ಅದು ಯಾವುದೋ ವಾಹನದ ಜೊತೆ ಹೊಡ್ಕೊಂಬಿಟ್ಟೈತೆ. ಅದು ಯಾವ ವಾಹನ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟು ಆಕ್ಸಿಡೆಂಟ್ ಆಗಿರತಕ್ಕಂಥದ್ದು, ಅಪಘಾತ ಸಂಭವಿಸಿದೆ ಗಾಡಿ ನಡುವೆ. ಹೇಗಿದೆ ಮುಸ್ಸಂಜೆ ಸಮಯದಲ್ಲಿ ಮಲೆಮಹದೇಶ್ವರ ಬೆಟ್ಟ? ಅಯ್ಯೋ, ನನ್ನ ಗಾಡಿ ಪೆಟ್ರೋಲ್ ಬೇರೆ ಖಾಲಿ ಆಗೋಯ್ತು. ಅಯ್ಯೋ, ದಯವಿಟ್ಟು ಬಸ್ಗಳು ಲಾಂಗ್ ಕಟ್ಟಿಂಗ್ ಹೊಡ್ಕೊಂಡ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಅವ್ರು ಶಾರ್ಟ್ ಕಟ್ಟಿಂಗ್ ಹೊಡಿತಾರೆ ಬಸ್ನವರು. ಅದೇನೋ ಗೊತ್ತಿಲ್ಲ, ಡ್ರೈವಿಂಗ್ ಅವರು ಡ್ರೈವರ್ಸ್ ಇರೋದು ನನ್ನ ಅನಿಸಿಕೆ ಅಷ್ಟೇ. ಅದಕ್ಕೂ ಅದು ಇದು ಅನ್ನೋಕೆ ಹೋಗಬೇಡಿ. ಹೇಗಿದೆ ಸಂಜೆಯ ತಾಳು ಬೆಟ್ಟದ ದರ್ಶನ? ಗೊತ್ತಿಲ್ಲ ಶಿವನೇ. ನೋಡಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟದೆ. ಏನು ಮಾಡೋದು ಅರ್ಥನೇ ಐತಿಲ್ಲ. ಹಾ ಬ್ಯೂಟಿಫುಲ್ ಆದಂತಹ ವ್ಯೂ. ಮಲೆಮಹದೇಶ್ವರ ಬೆಟ್ಟ, ತಾಳು ಬೆಟ್ಟದ ವ್ಯೂ ಇದಾಗಿರ್ತದೆ. ಸೂಪರ್. ವಾಹನಗಳು ಹೆಚ್ಚಾಗಿದೆ ಇವತ್ತು. ಎಷ್ಟೊಂದು ಕಾರ್ಗಳು ಹೋಗ್ತಾ ಇದೆ ನೋಡಿ. ಇದುವೇ ಪೊನ್ನಾಚಿ ತಿರುವು. ಸ್ವಲ್ಪ ಮುಂದೆ ಹೋದರೆ ಅಯ್ಯಯ್ಯೋ, ನಾನು ಬ್ರೇಕ್ ಹೊಡೆದ್ರೆ
ಗಾಡಿ ಮೂವ್ ಆಗಲ್ಲ, ಪೆಟ್ರೋಲ್ ಬೇರೆ ಇಲ್ಲ. ಅಲ್ಲಿ ಎಷ್ಟು ಕಾರ್ ಇದೆ ನೋಡಿ 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 ಈಗ. ಹೂ ನೋಡಿ ಈಗ ಸ್ವಲ್ಪ ಸೈಡಲ್ಲಿ ಮೇಂಟೈನ್ ಮಾಡ್ತಾವನಿ. ಲೈನಕ್ಕೆ ಎಷ್ಟೊಂದು ಕಾರ್ ಇದೆ. ಎಲ್ಲ ಒಂದು ಸೈಡ್ ಸೇರಿಬಿಟ್ಟಿದೆ. ಪೆಟ್ರೋಲ್ ಇಲ್ಲ ಗಾಡೀಲಿ, ಅದಕ್ಕೋಸ್ಕರ ಸೈಡಲ್ಲಿ ಹೋಗ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ, ತಾಳು ಬೆಟ್ಟದ ದರ್ಶನ ಒಮ್ಮೆ ಅರ್ಪಣೆ ಮಾಡ್ತೀನಿ. ತುಂಬ ಕಾರ್ಗಳು ಹೋಗ್ತಾ ಇದೆ. ಎಲ್ಲ ಜಾಮ್ ಆದ್ವಿ ಇಲ್ಲಿ. ಹಾಂ, ತಿರುವಿದಲ್ಲ ಅದಕ್ಕೋಸ್ಕರ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಬೇಡ ನನ್ನ ಪಾಡು. ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೊತಾನೆ ಗುರು, ಅದೇ ಬೇಜಾರು. ಒಂದು ಸುಸಂಸ್ಕೃತವಾಗಿ ಜೀವನ ನಡೆಸೋಕ್ಕೆ ವ್ಯವಸ್ಥೆ ಕೊಡೋದಿಲ್ಲ, ಅದೇ ತುಂಬ ತಲೆನೋವು. ನೋಡೋಣ, ದೇವರು ಯಾವತ್ತು ನಮ್ಮನ್ನ ಕರುಣೆ ತೋರ್ತಾನೆ ಏನೋ ಗೊತ್ತಿಲ್ಲ. ಒಟ್ಟು ಜೀವನ ಅಂತೂ ಕಷ್ಟದಲ್ಲೇ ಅದೇ. ಒಂದಕ್ಕಿದ್ರೆ ಒಂದಕ್ಕಿಲ್ಲ. ಒಂದಕ್ಕೆ ಸಾಲ ಹೊತ್ಕೊಂಡ್ರೆ ಇನ್ನೊಂದಕ್ಕೆ, ಒಂದು ಸಾಲ ತೀರಿಸಿದ್ರೆ ಇನ್ನೊಂದು ಸಾಲ ಬಂದ್ಬಿಡ್ತದೆ. ಈ ಥರ ಬದುಕು ಭಾಳ ಸಮ್ಟೈಮ್ ಜಿಗುಪ್ಸೆ ಆಗ್ಬಿಡ್ತದೆ ಬದುಕು. ಏನಪ್ಪ, ಎಷ್ಟೇ ಕಷ್ಟಪಟ್ಟರು ಈ ಜೀವನ ಇಷ್ಟೇ ಎಲ್ಲ ಅನಿಸ್ಬಿಡ್ತದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ಮನೆ ಬರ ಅಂದ್ಕೊಂಡು ತಿಳ್ಕೊಬೇಕಷ್ಟೇ. ಇರೋ ತನಕ ಒಂದು 4 ಜನ ಒಪ್ಪೋ ಥರ ಮೆಚ್ಚೋ ಥರ ಇದ್ದೋಗ್ಬೇಕಷ್ಟೇ ನಮ್ಮ ಗುರಿ. ನಾವು ಯಾವತ್ತೂ ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕಂತ ನಿಂತಿಲ್ಲ. ಆದರೆ ಜೀವನ ಮಾಡ್ಬೇಕಂತಂತೂ ನಿಂತಿದ್ದೀವಿ. ಅದಕ್ಕೂ ಕಷ್ಟ ಗುರು. ನೋಡಿ ಹಿಂಗೆ, ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ. ಹಾಂ, ಈಗ ತೊಳಬೇಕೀಗ. ಬೇಡ ಅನ್ನೋ ಕತೆ. ಓಕೆ, ಅಯ್ಯೋ ಹೋಗಿ ಅವನು ಬೇಕೀಗ ಕರ್ಮ. ಇರೋಣ ನುಗ್ಬೇಡ. ಅಯ್ಯೋ ಬೇಡಪ್ಪ ಈ ಪಾಡು. ಅಲ್ಲೋಗಿ ಕೆಳಗಡೆ ಸ್ಟಾರ್ಟ್ ಮಾಡ್ಕೊಬಿಡಮ್ಮ ಅಂತ ಅಷ್ಟೇ. ಅಲ್ಲಿ ಗಂಟೆ ಹೋಗುತ್ತೆ, ಅಂಥ ಮೋಸ ಏನಿಲ್ಲ. ಒಂದು ಹೆಂಗಾರು ಮಾಡಿ ಒಂದು ಇದ್ರ ತನಕ ಸೇರ್ಕೊತೀನಿ. ಯಾವುದಪ್ಪ ಅದು, ಕುಣಂಕೆರೆ ಅಂತದೆ. ಅಯ್ಯಯ್ಯ, ಈಗಲೇ ಸ್ಟಾರ್ಟ್ ಮಾಡಿಬಿಟ್ರೆ ಗಾಡಿನ ಕೋಣಂಕೆರೆಗೆ ರೀಚ್ ಆಗಲ್ಲ. ಅದಕ್ಕೋಸ್ಕರ ನಾನು ಓವರ್ ಅಟ್ಯಾಕ್ ಮಾಡೋಕ್ಕೋಗಲ್ಲ. ಆದಷ್ಟು ಸೈಡಲ್ಲೇ ಹೋಗ್ತಾ ಇರ್ತೀನಿ. ಒಂದ್ಸಲ ತಾಳೆ ಬೆಟ್ಟದ ಒಡೆಯನ ದರ್ಶನ ಪಡ್ಕೊಳ್ಳಿ. ಮುಸ್ಸಂಜೆ ದರ್ಶನ. ಏನು ಇಷ್ಟೊಂದು ಜಾಮ್ ಆಗ್ಬಿಟ್ಟದೆ.
ಓಹೋ ಹೋ ಹೋ ಹೋ. ಅಯ್ಯಯ್ಯೋ ದೇವ್ರೆ, ಈಗ ಸ್ಟಾರ್ಟ್ ಮಾಡ್ಬೋದು. ಒದಿತೀನಿ ಈಗ. ಅಲ್ಲೋಗಿ ಆಫ್ ಆಗಿಬಿಡ್ತದೆ, ಬೇಗ ಹೋಗಿ ರೀಚ್ ಆಗಬೇಕು. ಇದು ಸೆನ್ಸರ್ ಗಾಡಿ. ವಾವ್, ನೈಸ್ ವ್ಯೂ. ಹಾಂ, ಆಗೋಗುತ್ತೆ. ಏನಪ್ಪ ಪೆಟ್ರೋಲ್ ಇಲ್ಲ ಕಡೆ ಅಪ್ಪ ಆಯ್ತದ. ನೀವು ಹೋಗ ಮರೆಯ. ಅಯ್ಯೋ ದೇವ್ರೆ, ಆಫ್ ಆಗೋಯ್ತದೆ ಗಾಡಿ ಇಷ್ಟಿಷ್ಟು ದೂರಕ್ಕೂ. ಓಕೆ, ಥ್ಯಾಂಕ್ ಯು.